ಅಲ್ಲೇ ಶರಣ್ರಿ, ನನ್ನ ಹೆಸರು ನಾಗರಾಜ್. ಇವತ್ತು ನಿಮ್ಗೆ ವೆಂಕಿ ಭಾಳ ದಿನ ಆದ್ಮೇಲೆ ಚಿಕನ್ ತಿಂತೀನಿ ಅಂತಿದ್ದ. ಅದಕ್ಕೆ ಬಾರಪ್ಪ ಮತ್ತೆ ರೂಮಿಗೆ ಮಾಡ್ಕೊಡೋಣ ಅಂತ ಕರ್ಕೊಂಬಂದಿವಿ. ಏನ್ ತಿಂತೆ ಅನ್ನೋದಕ್ಕೆ ಚಿಕನ್ ಬೇಕು ಅಂತ ಅಂದ. ಊರಿಂದ ಭಾಳ ನೆನಪಾಗತೈತಿ. ಚಿಕನ್ ಜೊತೆಗೆ ಜೋಳದ ರೊಟ್ಟಿ, ಚಿಕನ್, ಅನ್ನ, ಸಾಂಬಾರು ಪಡೆನ ಅಂತ ಪ್ರಿಪೇರ್ ಮಾಡಾಕ್ತಿವಿ. ಆಮೇಲೆ ಸೈಡ್ಸಿಗೆ ಏನಾದ್ರೂ ಇಲ್ಲ ಅಂತಂದು ನಾವು ಹೊಸಾದ್ ಕಂಡು ಹಿಡ್ದಿರೋದು ಟ್ರೈ ಮಾಡಾಕ್ತಿವಿ. ತಿಂದಿವ ಬದುಕಿದ್ರ ಅಂದ್ರೆ ಚೆನ್ನಾಗೈತಿ ಅಂತ, ಗೋವಿಂದ ಆದಂದ್ರೆ ಚಂದಿಲ್ಲ ಅಂತ ಅರ್ಥ. ಆಯ್ತು, ನೋಡಂಬರಿ ಹೆಂಗ್ ಮಾಡ್ತಾರಂತ ನೋಡಂಬರಿ. ಚಿಕನ್ ಆ್ಯಕ್ಚುಲಿ ಬ್ರೋ ಟಾಪ್ ಶೆಫ್. ನೋಡಂಬರಿ ಹೆಂಗೆ ಮಾಡ್ತಾರಂತ. 1 kg ಖಡಕ್ ಚಿಕನ್ನು, ಆಮೇಲೆ ಕಡೆಗೆ ಹುಣಸೆ ಹಣ್ಣಿನ ರಸ, ಟಮಾಟ ಹಣ್ಣು, ಉಳ್ಳಾಗಡ್ಡಿ, ಚಿಕನ್ ಮಸಾಲ, ಆಮೇಲೆ ಕೊತ್ತಂಬರಿ ಮತ್ತು ಕೊಬ್ಬರಿ ಪುಡಿ, ಇಲ್ಲಾಂದ್ರೆ ಕೊಬ್ಬರಿ, ಇದಿಷ್ಟಿದ್ರೆ ಸಾಕು. ಜೊತೆಗೆ ಎಣ್ಣೆ. ಉಳ್ಳಾಗಡ್ಡಿ, ಟಮಾಟ ಹಣ್ಣು, ಕೊತ್ತಂಬರಿನ ನೀವು ಕ್ಲೀನಾಗಿ ಹುರ್ಕೋಬೇಕು. ಹೆಂಗಂದ್ರೆ ಕಂದು ಬಣ್ಣ ಬರೋ ಹಂಗೆ ಹುರ್ಕೋಬೇಕು. ಇಲ್ಲ ಅಂತಂದ್ರೆ ನಿಮಗೆ ವಾಸನೆ ಬರುತ್ತೆ. ವಾಸನೆ ಬಂತಂದ್ರೆ ನಾನ್ ವೆಜ್ ತಿನ್ನಕ್ಕೆ ಯಾರಿಗೆ ಬರ್ತಿರಲ್ಲ ಅವ್ರಿಗೆ ಅದು ತಿನ್ನಕ್ಕೆ ಮನ್ಸು ಬರೋದಿಲ್ಲ. ಹಾಗಾಗಿ ಅದನ್ನು ಕ್ಲೀನಾಗಿ ಹುರ್ಕೊಳ್ಳಿ. ರಾವಡಿಯನ್ನು ತೆಗಿ, ಏನು ತೊಂದರೆ ಇಲ್ಲ. ಇದಕ್ಕೆ ಹಾಕೋದು ಇದು ಬಂದ್ಬಿಟ್ಟು ಏನಂತಂದ್ರೆ ಫಸ್ಟ್ ಚಿಕನ್ನು ರಾ ಇರುತ್ತಲ್ಲ, ಫ್ರೈ ಜಸ್ಟ್ ರಾ ಚಿಕನ್ನ ತೊಳ್ಕೊಂಡು ಕ್ಲೀನ್ ಆಗಿರೋ ಚಿಕನ್ ಏನು ಮಾಡ್ಬೇಕು ಇದಕ್ಕೆ ಹಾಕತ್ತೆ. ಈಗ ರಾ ಚಿಕನ್ ಹಾಕಿದ್ಮೇಲೆ ಫಸ್ಟ್ ಐಟಮ್ ಟರ್ಮರಿಕ್ ಒಂದು ಸ್ಪೂನ್, ಎಷ್ಟು ಸ್ಪೂನ್? 1.5 ಸ್ಪೂನ್. ಓಕೆ, ಇದು ಹಾಕಲ್ಲ. 2 ಅರಿಶಿನ, ಉಪ್ಪು ಹಾಕಿ ಕಲಿಸ್ಬೇಕು. ಈ ಚಿಕನ್ ಏನಿರುತ್ತಲ್ಲ ಇದು ನೆನಿಬೇಕು. ನೋಡ್ಕೊ ಒಂದ್ಸಲ ಚಿಕನ್ ಮುಳುಗಷ್ಟು ಹಾಕಿ ಒಂದ್ಸಲ ಕೈ ಆಡಿದ್ರ ಎಲ್ಲ ಓಕೆ. ಇದೆಲ್ಲದ ಆದಮೇಲೆ ನೀವು 3 ಸೀಟಿ ಹೊಡೆಯೋ ತನಕ ಅದನ್ನು ಬೇಯಿಸ್ಬೇಕು. ಆವಾಗಲೇ ಚಿಕನ್ ಕ್ಲೀನಾಗಿ ಬೇಯುತ್ತೆ. ಇಲ್ಲ ಅಂತಂದರೆ ಹಸಿ ಹಾಗೆ ಇರುತ್ತೆ. ಹೆಂಗೆ ಬೆಂದಿರಬೇಕು ಅಂತಂದರೆ ನೀವು ಅದ್ರದ್ದು ಒಂದು ಪೀಸ್ ತೊಗೊಂಡು ಹಿಚ್ಚಿಗಿದ್ರೆ ಪಟ್ ಅಂತ ಹೊಡಿಬೇಕು. ಅಷ್ಟು ಚೆನ್ನಾಗಿ ಬೆಂದಿರಬೇಕು. ಇಲ್ಲ ಅಂತಂದ್ರೆ ನೀವು ತಿನ್ಬೇಕಾದ್ರೆ ಅದು ಹಸಿ ಅನ್ನುತ್ತೆ. ಹಿಂಗೆ ಬೇಯಿಸ್ಕೊಂಡಿರೋ ಚಿಕನ್ಯಾಗ ಅರ್ಧ ಭಾಗನ ನೀವು ಚಿಕನ್ ಸಾಂಬಾರಿಗೆ, ಇನ್ನು ಅರ್ಧ ಭಾಗನ ನೀವು ಚಿಕನ್ ಫ್ರೈಗೆ ಅಂತ ಸಪ್ರೇಟಾಗಿ ಮಾಡಿಟ್ಕೊಂಡಿರಿ. ಅದು ಹೆಂಗೆ ನಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಜಸ್ಟ್ ಅದು ಮುಗೀತು. ನೆಕ್ಸ್ಟ್ ಮೂಮೆಂಟ್ ಏನಂತ ಅಂದ್ರೆ ಉಳಿದಿರೋ ಅರ್ಧ ಚಿಕನ್, ಅಂದ್ರೆ 1 kg ಚಿಕನ್ ನೀವು ತಗೊಂಡ್ಬಂದಿದ್ರೆ ಅರ್ಧ ನೀವು ಫ್ರೈ ಮಾಡಿ, ಅರ್ಧ ಸಾಂಬಾರ್ ಮಾಡ್ಬೇಕಾದ್ರೆ ವೆರಿ ಸಿಂಪಲ್. ಬಿಕಾಸ್ ಆಲ್ರೆಡಿ ಅದಕ್ಕೆ ಸಾಲ್ಟ್ ಎಲ್ಲ ಹಾಕಾಗಿದೆ. ಸೊ ಬೇರೆ ನೆಸೆಸಿಟಿ ಏನೂ ಇರಲ್ಲ. ಜಸ್ಟ್ ಸ್ವಲ್ಪ ಖಾರ ಪುಡಿ ಹಾಕಿ 1 or 2 ಸ್ಪೂನ್. ದಟ್ಸ್ ಇಟ್. ಸೊ ಖಾರ ಪುಡಿ ಆದ್ಮೇಲೆ ನೀವೇನ್ ಮಸಾಲೆ ಮಾಡ್ಕೊಂಡಿರ್ತೀರಲ್ವಾ, ಆ ಮಸಾಲೆನ ಡೈರೆಕ್ಟ್ ಆಗಿ ಹಾಕ್ಬಿಟ್ಟು ಜಸ್ಟ್ 3 ವಿಸಿಲ್ಸ್ನ ತೆಗೆದ್ಬಿಟ್ರೆ ಮುಗಿದೋಯ್ತು, ನಿಮ್ ಸಾಂಬಾರ್ ರೆಡಿ.
ಕೆಲವೊಂದು ಸಾರಿ ಚಿಕನ್ ಸಾಂಬಾರು ಮಾಡಬೇಕಾದ್ರೆ ನಿಮ್ಗೆ ಒಗರು ಸ್ಮೆಲ್ ಬರುತ್ತೆ. ಆ ಒಗರು ಸ್ಮೆಲ್ ಬರಬಾರ್ದು ಅಂತ ಅಂದ್ರೆ ನೀವು ಹುಣಸೆ ಹಣ್ಣನ್ನು ಹಿಂಡ್ಕೊಂಡು ಹುಣಸೆ ಹಣ್ಣಿನ ರಸನ ನೀವು ಚಿಕನ್ ಸಾಂಬಾರಿಗೆ ಹಾಕಿದರೆ ನಿಮಗೆ ಹೊರಗೆ ಸ್ಮೆಲ್ ಬರಲ್ಲ. ಆಮೇಲೆ ಏನು ಬರುತ್ತೆ ಅಂತಂದರೆ ನಿಮ್ಗೆ ತಿನ್ಲಿಕ್ಕೂ ತುಂಬಾ ಟೇಸ್ಟ್ ಬರುತ್ತೆ. ಬ್ರೋ ಇವಾಗ ಇದಂತೂ ಚಿಕನ್ ಅಂತೂ ಬೇಯಿಸಿದ್ರಿ, ಈಗ ನೆಕ್ಸ್ಟ್ ಎಣ್ಣೆ ಹಾಕಿದ್ರಿ, ಈಗ ನೆಕ್ಸ್ಟ್ ಏನೈತೆ ಆದ್ಮೇಲೆ? ಇದು ಚಿಕನ್ ಫ್ರೈ. ಸೊ ಚಿಕನ್ ಫ್ರೈಗೆ ಫಸ್ಟ್ ಏನ್ ಬೇಕು ಅಂತಂದ್ರೆ ಎಣ್ಣೆಲೇನೆ ಹಾಕ್ಬೇಕು. ಎಣ್ಣೆಲಿ ಆಯ್ತಂದ್ರೆ ತಿನ್ನಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ನೀವೇನಾದ್ರೂ ಎಣ್ಣೆ ಹೊಡೆಯೋರಾಗಿದ್ರಿ ಅಂತಂದ್ರೆ ಈ ರೆಸಿಪಿನ ಟ್ರೈ ಮಾಡಿ. ಸ್ವಲ್ಪ ಎಣ್ಣೆಗೆ ಉಪ್ಪು ಖಾರ, ಉಪ್ಪು ಖಾರ ಹಾಕಿದ್ಮೇಲೆ ಸ್ವಲ್ಪ ಜಿಂಜರ್. ಅದು ನಿಮ್ಗೆ ಆಲ್ಮೋಸ್ಟ್ ಒಂದು ಸ್ವಲ್ಪ ಜನರಿಗೆ ಇಷ್ಟ ಆಗಲ್ಲ ಜಿಂಜರು, ಬಟ್ ಸ್ಟಿಲ್ ಟೇಸ್ಟ್ ಅಂತ ಇಷ್ಟ ಹಾಕೊಳ್ಳಿ. ಜಿಂಜರ್ ಪೇಸ್ಟ್ ಇಷ್ಟ ಹಾಕಿದ್ಮೇಲೆ ನೆಕ್ಸ್ಟ್ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಏನಂತಂದ್ರೆ ನೀವು ಕಲ್ಸಿಟ್ಕೊಂಡಿರ್ತೀರಲ್ವಾ ಹುಣಸೆ ಹಣ್ಣಿನ ರಸ, ಇದು ಬಹಳ ಇಂಪಾರ್ಟೆಂಟ್. ಓಕೆ, ಹುಣಸೆ ಹಣ್ಣಿನ ರಸ ಲೈಟಾಗಿ ಹಾಕೋಬೇಕು. ಅದನ್ನ ಸ್ಟಿರ್ ಮಾಡ್ಬೇಕಾ? ಇನ್ನಷ್ಟು ಹಾಕಿದಾಗ ಸ್ಮೆಲ್ ಬರ್ತಿದೆ ಅಲ್ವಾ? ಸ್ಮೆಲ್ ಇದೊಂಥರ ನಿಮಗೆ ಚಿಕನ್ ಕರಿ ಸ್ಮೆಲ್ ಗಿಂತನೂ ಫಿಶ್ ಕರಿ ಸ್ಮೆಲ್ ತುಂಬಾನೇ ಬರುತ್ತೆ. ಸಾಂಬಾರು ಮಾಡಿದ್ಮೇಲೆ ನಾವು ಚಿಕನ್ ಫ್ರೈ ಮಾಡಲಿಕ್ಕೆ ಅರ್ಧ ಚಿಕನ್ ಏನು ತೆಗೆದಿಟ್ಕೊಂಡಿದ್ವಲ್ವ, ಆ ಅರ್ಧ ಚಿಕನ್ನ ಈ ಕಲಸಿರೋ ಮಸಾಲೆ ಒಳಗಡೆ ಪ್ರಾಪರಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ವಾಟರ್ ಕಂಟೆಂಟ್ ಇರಕೂಡ್ದು. ಮಸಾಲೆ ಹೊಡ್ಯಾತತ್ತೆ ಮಕ್ಕಕ್ಕೆ, ನೀವು ಎರಡೂ ನೋಡಿ ಮ್ಯಾನೇಜ್ ಮಾಡಿ ಹಾಕ್ಬೇಕಾಗತ್ತೆ. ಗೊತ್ತಾತ ಒಂದು ಚಮಚ ತಗೊಂಡು ಹೇಗತ್ರಿ ಅದು. ವಾವ್, ಬ್ಯೂಟಿಫುಲ್, ಗಜಬ್ ಅನ್ನೆಲ್ಲ ರೀ. ಇದೇನು ಬೈ ಇದು? ಚಿಕನ್ ಸಾಂಬಾರ್. Wow, it smells so yeah. Good. Spicy and ಹುಳಿ ಹುಳಿನೂ ಐತೆ ಆ್ಯಕ್ಚುಲಿ. ಹುಂಚೆನೇ ಹಾಕಿದ್ದಪ್ಪ, ಲಿಟ್ರಲಿ ಟಾಪ್ ನಾಚ್ ಆ್ಯಕ್ಚುಲಿ. ಬೆಸ್ಟ್ ಇದೆ. ರೆಸ್ಟೋರೆಂಟೇ ಬಂದು ತಿಂದು ಆ್ಯಕ್ಚುಲಿ ಭಾರಿ, ಸ್ಪೆಷಲಿ ಎಣ್ಣೆ ಜೊತೆ ಚೆನ್ನಾಗಿರುತ್ತೆ. ಭಾರಿ ಇದೆ ಆ್ಯಕ್ಚುಲಿ. ಸಾಂಬಾರು ಭಾರಿ ಆಗೈತೆ ಆ್ಯಕ್ಚುಲಿ. ಈ ಸಾಂಬಾರು ಹೆಂಗೈತೆ ಅಂದ್ರೆ ಯಾರು ಚಿಕನ್ ತಿನ್ನಲ್ಲ ತಿನ್ನಂಗಿಲ್ಲ ಅವರು ಇದನ್ನು ಟೇಸ್ಟ್ ಮಾಡೋ ಅಷ್ಟು ಇಷ್ಟ ಆಗುತ್ತೆ. ಅಷ್ಟು ಭಾರಿ ಆಗೈತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಲಿಟ್ರಲಿ ಮಸ್ತ್ ಆಗೈತೆ. ಮಸಾಲ ಗಿಸಾಲ ಇವನ್ ಆಗೈತೆ ಆ್ಯಕ್ಚುಲಿ. ಮಿಕ್ಸಿ ಹಾಕಿ ಮಾಡಿದ್ದು ಇವನ್ ಆ್ಯಕ್ಚುಲಿ. ನಾನು ಅಂತ ಪ್ರಾಪರ್ ಚಿಕನ್ ಇಟ್ಟರಲ್ಲ, ಬಟ್ ಐ ರಿಯಲಿ ಲೈಕ್ ಇಟ್ ಸೊ ಮಚ್. ಥ್ಯಾಂಕ್ ಯು ಬೈ.